ಹೀಗೆ ಲಕ್ಷಾಂತರ ರೂಪಾಯಿ ಮೌಲ್ಯದ ಬಂಡಲ್ ನಕಲಿ ಸಿಗರೇಟ್ ಪ್ಯಾಕ್ಗಳನ್ನು ಜೋಡಿಸುತ್ತಿರುವ ಪೊಲೀಸರು ಮುಂದೆ ತೇಟ್ ಅಮಾಯಕರಂತೆ ಕುಳಿತಿರುವ ಮೂವರು ದಂಧೆಕೋರರು. ಈ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರ ಪೊಲೀಸ್ ಠಾಣೆ ಮುಂಭಾಗ. ಹೌದು, ಚಿಂತಾಮಣಿ ನಗರದ ಎಪಿಎಂಸಿ ಮಾರುಕಟ್ಟೆ ಬಳಿ ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿರುವ ಪೊಲೀಸರು 6,71,484 ರೂಪಾಯಿ ಮೌಲ್ಯದ ನಕಲಿ ಸಿಗರೇಟ್ಗಳನ್ನು ವಶಕ್ಕೆ ಪಡೆದಿದ್ದಾರೆ. ಇನ್ನು ಐಟಿಸಿ ಕಂಪನಿಯ ಲೇಬಲ್ ಬಳಸಿ ನಕಲಿ ಸಿಗರೇಟ್ ತಯಾರಿಸಿ ಮಾರಾಟ ಮಾಡಲಾಗುತ್ತಿರುವುದನ್ನು ತಿಳಿದ ಐಟಿಸಿ ಕಂಪನಿಯವರು ಚಿಂತಾಮಣಿ ನಗರ ಠಾಣೆಯಲ್ಲಿ ದೂರು ನೀಡಿದ್ದಾರೆ. ದೂರಿನ ಮೇರೆಗೆ ತನಿಖೆ ಶುರು ಮಾಡಿದ ಪೊಲೀಸರು ಐಟಿಸಿ ಕಂಪನಿಯವರಿಂದ ಮಾಹಿತಿ ಆಧರಿಸಿ ಪೊಲೀಸರಿಂದ ದಾಳಿ ನಡೆಸಲಾಗಿದೆ. ಐಟಿಸಿ ಕಂಪನಿಯ ಲೇಬಲ್ ಬಳಸಿ ನಕಲಿ ಸಿಗರೇಟ್ ತಯಾರಿಸಿ ಮಾರಾಟ ಮಾಡುತ್ತಿದ್ದಂತೆ ನಕಲಿ ಸಿಗರೇಟ್ ಸಾಗಾಟ ಮಾಡುತ್ತಿದ್ದ ದರ್ಶನ್, ಕಾರ್ತಿಕ್, ಗೋಪಾಲ್ ಹಾಗೂ ಸಾಗಾಟಕ್ಕೆ ಬಳಸಿದ ಬೊಲೆರೋ ಕಾರು ಸೇರಿದಂತೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ. ಇನ್ನು ಆರೋಪಿಗಳು ದರ್ಶನ್, ಕಾರ್ತಿಕ್ ಇಬ್ಬರು ಮಂಡ್ಯ ಜಿಲ್ಲೆಯವರಾಗಿದ್ದು ಕೂಲಿ ಕೆಲಸ ಮಾಡಿಕೊಂಡು ಜೀವನ ನಡೆಸುತ್ತಿದ್ರಂತೆ. ಗೋಪಾಲ್ ಮೂಲತಃ ತಮಿಳುನಾಡು ರಾಜ್ಯದ ಡ್ರೈವರ್ ಕೆಲಸ ಮಾಡುತ್ತಿದ್ದು ಮೂವರು ನಕಲಿ ಸಿಗರೇಟ್ ದಂಧೆಯಲ್ಲಿ ತೊಡಗಿ ಈಗ ಚಿಂತಾಮಣಿ ನಗರ ಪೊಲೀಸರ ಅತಿಥಿಯಾಗಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಚಿಂತಾಮಣಿ ಟೌನ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ 14ನೇ ತಾರೀಕಿಗೆ ಒಂದು ಫೇಕ್ ಸಿಗರೇಟ್ಸ್ದು ಕೇಸ್ ರಿಜಿಸ್ಟರ್ ಆಗಿದೆ. ಈ ಕೇಸಲ್ಲಿ ಕಂಪ್ಲೇನೆಂಟ್ ಐಟಿಸಿ ಕಂಪನಿದವರು ಇದ್ದಾರೆ. ಐಟಿಸಿ ಕಂಪನಿದು ಆಫೀಸರ್ಸ್ ಬಂದು ಇಲ್ಲಿ ನಮ್ಮ ಚಿಂತಾಮಣಿ ಟೌನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಿ ಯಾರು ಆಸಾಮಿಗಳು ಇಲ್ಲೀಗಲ್ ಸಾಗಾಣಿಕೆ ಮಾಡ್ತಾ ಇದ್ದಾರೆ, ಇಲ್ಲೀಗಲ್ ಟ್ರೇಡಿಂಗ್ ಮಾಡ್ತಾ ಇದ್ದಾರೆ ಫೇಕ್ ಸಿಗರೇಟ್ಸ್ದು. ಆ ಬೇಸಿಸ್ ಮೇಲೆ ನಾವು APMC ಮಾರ್ಕೆಟಲ್ಲಿ ದಾಳಿ ಮಾಡಿ ಈ ಅರೌಂಡ್ 6 lakhs ಅಮೌಂಟು ಫೇಕ್ ಸಿಗರೇಟ್ಸ್ ನಾವು ಪತ್ತೆ ಮಾಡಿ ಅದನ್ನು ಸೀಸ್ ಮಾಡಿದ್ದೀವಿ. ಈ ಕೇಸಲ್ಲಿ ನಮಗೆ ಟೋಟಲ್ 3 ಜನ ಆರೋಪಿ ಸಿಕ್ಕಿದೆ. ಫಸ್ಟ್ ದರ್ಶನ್, ಇವರು ಮಂಡ್ಯ ಡಿಸ್ಟ್ರಿಕ್ದವರು, ಕೂಲಿ ಕೆಲಸ ಮಾಡ್ತಾರೆ. ಇನ್ನೊಬ್ಬರು ಕಾರ್ತಿಕ್, ಇವರು ಕೂಡ 26 years ಆಟೋ ಡ್ರೈವರ್ ಆಗಿ ಕೆಲಸ ಮಾಡ್ತಾರೆ. ಇವರು KR ಪೇಟೆ ತಾಲೂಕು ಮಂಡ್ಯ. ಇನ್ನೊಬ್ಬರು ಆರೋಪಿ ಗೋಪಾಲ್, 39 years, ಇವರು ಡ್ರೈವರ್ ಆಗಿ ಕೆಲಸ ಮಾಡ್ತಾರೆ. ಇವರದು ನಾಮಕ್ಕಲ್ ಡಿಸ್ಟ್ರಿಕ್ಟ್ ತಮಿಳುನಾಡು ಎಲ್ಲೇ ಇದೆ. ಈ 3 ಜನ ಈ ಕೇಸಲ್ಲಿ ಇನ್ವಾಲ್ವ್ ಇದ್ದಾರೆ. ಟೋಟಲ್ ಅರೌಂಡ್ 6 lakhsದು ಫೇಕ್ ಸಿಗರೇಟ್ಸ್ ನಾವು ಸೀಸ್ ಮಾಡಿದ್ದೀವಿ. ಜೊತೆಗೆ ಈ ಬೊಲೆನೋ ಕಾರ್ ಏನು ಯೂಸ್ ಮಾಡಿದ್ದಾರೆ ಅದನ್ನು ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ಅದನ್ನು ಸೀಸ್ ಮಾಡಿದ್ದೀವಿ. ಈ ಕೇಸಲ್ಲಿ ಕಾಪಿರೈಟ್ ಆ್ಯಕ್ಟ್ ಮತ್ತು ಚೀಟಿಂಗ್ ಸೆಕ್ಷನ್ಸಲ್ಲಿ ಕೇಸ್ ರಿಜಿಸ್ಟರ್ ಆಗಿದೆ. ಅದು ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ. ನಕಲಿ ಹೆಂಗಿದೆ, ಒರಿಜಿನಲ್ ಹೆಂಗಿದೆ, ಅದು ITC ಕಂಪ್ನಿದವರು ಸ್ವಂತ ನಮಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈ ITC ಅಂದರೆ ಇಂಡಿಯನ್ ಟೊಬ್ಯಾಕೋ ಕಂಪ್ನಿ, ಇಟ್ ಈಸ್ ಒನ್ ಆಫ್ ದ ಲಾರ್ಜೆಸ್ಟ್ ಮ್ಯಾನುಫ್ಯಾಕ್ಚರರ್ಸ್ ಆಫ್ ಸಿಗರೇಟ್ಸ್ ಇನ್ ಇಂಡಿಯಾ. ಅವ್ರಿಗೆ ಮೇ ಬಿ ಏನಾದರೂ ಮಾಹಿತಿ ವಗೇರ ಇತ್ತು ಮೊದಲಿಂದ ಕಿ ಚಿಂತಾಮಣಿಯಲ್ಲಿ ಫೇಕ್ ಸಿಗರೇಟ್ಸ್ ವಗೇರ ಸಪ್ಲೈ ಆಗ್ತಾಯಿದೆ. ಸೊ ಅವರು ಬಂದು ನಮಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈ ವಿಚಾರ ಸಿಗರೇಟ್ಸ್ದು ಬೇರೆ ಯಾವುದು ಜಾಗ ಆಗಿಲ್ಲ, ಬಟ್ ಮೊನ್ನೆ ಬಾಗೇಪಲ್ಲಿಯಲ್ಲಿ ಒಂದು ಕಾಪಿರೈಟ್ದು ಇನ್ನೊಂದು ಕೇಸ್ ಆಗಿತ್ತು. ಸ್ಪಾರ್ಕ್ಸ್ ಕಂಪನಿದು ಶೂಸ್ ಮತ್ತು ಸ್ಯಾಂಡಲ್ಸ್, ಸ್ಲೀಪರ್ಸ್ ವಗೇರದು ಪ್ರಾಡಕ್ಟ್ಸ್ ಇದೆ. ಸೊ ಬಾಗೇಪಲ್ಲಿಯಲ್ಲಿ ಸ್ಪಾರ್ಕ್ಸ್ ಕಂಪ್ನಿದವರು ಬಂದು ಒಂದು ಫುಟ್ವೇರ್ ಅಂಗಡಿಗೆ ದಾಳಿ ಮಾಡಿ ಫೇಕ್ ಪ್ರಾಡಕ್ಟ್ಸ್ ಸೆಲ್ ಮಾಡ್ತಾ ಇದ್ದಾರೆ. ಆ ವಿಚಾರ ಬಗ್ಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದು ಕೂಡ ಒಂದು ಬಾಗೇಪಲ್ಲಿ ಸ್ಟೇಷನಲ್ಲಿ ಲಾಸ್ಟ್ ಮಂತ್ FIR ರಿಜಿಸ್ಟರ್ ಆಗಿದೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.